ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 27ನೇ ತಾರೀಕು ಅಕ್ಟೋಬರ್ 2025 ಸೋಮವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಕಾರ್ತೀಕ ಮಾಸೆ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಮೂಲಾ ನಕ್ಷತ್ರ ಸುಕರ್ಮಯೋಗ ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ ಕಾರ್ತೀಕ ಮಾಸದ ಮೊಟ್ಟ ಮೊದಲ ಸೋಮವಾರ, ಕಾರ್ತೀಕ ಸೋಮವಾರ. ಕಾರ್ತೀಕ ಅಂತ ಹೇಳಿದ್ರೇನೆ ದಾನದ ಮಾಸ, ಕಾಪಾಡುವ ಮಾಸ, ನೆರಳು ಕೊಡುವಂತ ಒಂದು ಮಾಸ ಅಂತ ಹೇಳ್ತಾರೆ. ಹೌದು, ಯಾಕಂದ್ರೆ ಕಾರ್ತೀಕ ಮಾಸಕ್ಕೆ ಬೆಳೆಗಳು ಪೂರ್ತಿಯಾಗಿ ಬಂದಿರೋಲ್ಲ. ಒಬ್ಬ ಬಡವ ಇಲ್ಲಿ ನೋಡಿ, ಈ ಜಿಟಿ ಜಿಟಿ ಮಳೆ, ಈ ಸೈಕ್ಲೋನ್ ಆಂಧ್ರ ಪ್ರದೇಶಕ್ಕೆ ಅಪ್ಪಳಿಸಲಿದೆ. ಪುದುಚೇರಿ, ಆಂಧ್ರ, ತೆಲಂಗಾಣ, ಕೆಲವೊಂದು ಭಾಗದ ತಮಿಳುನಾಡಿನ ಒಂದು ತೀರ ಪ್ರದೇಶಗಳು, ಕರ್ನಾಟಕಕ್ಕೂ ಬೆಂಗಳೂರಿಗೂ ಕೂಡ ಇದರ ಒಂದು ಪ್ರಭಾವ ಇರತಕ್ಕಂಥದ್ದು. ಇಲ್ಲೆಲ್ಲೋ ಶನಿ ಕುಜ ಷಷ್ಟಾಷ್ಟಕ ಅಂದ್ರೇನೆ ಬೆಂಕಿ, ಅವಘಡಗಳು, ವಾಹನ ಅವಘಡಗಳು, ದೊಡ್ಡ ದೊಡ್ಡ ಅವಘಡಗಳು. ಹೇಳಿದ್ದೆ ಹುಷಾರಾಗಿರಿ ಅಂತ. ಆದರೂ ಅಲ್ಲಿ ನೋಡಿ, ಯಾರೋ ಕುಡಿದು ಬರ್ತಾನೆ, ಬೈಕನ್ನು ತಗೊಬಂದು ಬಸ್ ಕೆಳಗಡೆ ಬಿಡ್ತಾನೆ, ಬೆಂಕಿ ಹತ್ಕೊಳ್ಳುತ್ತೆ. ಅಲ್ಲಿ ಏನು ಅಚಾತುರ್ಯವು. ಅದರಲ್ಲಿ ಬೇರೆ ಒಂದು 200-300 ದೊಡ್ಡ ದೊಡ್ಡ ಫೋನುಗಳು ಬೇರೆ ಸ್ಟಾಕ್ ಇಟ್ಟಿದ್ದಾರೆ. ಅದರ ಬ್ಯಾಟ್ರಿಗಳೆಲ್ಲ ಬಡಿದು ಸಿಡಿದು, ಶಿವ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನೋಡಿ, ಈ ತರ ಯಮರೂಪದಲ್ಲಿ ಅಷ್ಟೂ ಜನಕ್ಕೂ ಆಯುಷ್ ಇರಲಿಲ್ವಾ? ಅಷ್ಟೂ ಜನಕ್ಕೂ ಶ್ರೀರಾಮಚಂದ್ರ ಯಮರೂಪಿಯಾಗಿ ಬಂದು ಬಿಟ್ರೆ ಎಲ್ಲರನ್ನೂ ಆಪೋಷಣ ಅನ್ನತಕ್ಕಂಥದ್ದು ಹೇಳ್ತೇವೆ. ಎಷ್ಟೇ ಗಟ್ಟಿ ಆಯಸ್ಸಿದ್ರು ಅವನ ಬಲ ಜಾಸ್ತಿ. ತುಂಬಾ ಜಾಗ್ರತೆ ಮಕ್ಕಳೇ. ತುಂಬಾ ಅವಘಡಗಳ ಈ ಒಂದು ಸೂಚನೆ, ಎಚ್ಚರಿಕೆ ಅಂತೆಲ್ಲ ಹೇಳ್ತಾ ನೋಡಿ, ಕಾರ್ತೀಕ ಮಾಸ ಅಂದ್ರೇನೆ ದಾನದ ಮಾಸ. ಬೆಳೆ ಪೂರ್ತಿ ಕೈಗೆ ಬಂದಿಲ್ಲ, ಜಿಟಿ ಜಿಟಿ ಮಳೆ, ಅಲ್ಲಲ್ಲಿ ತೊಪ್ಪೆ ತೊಪ್ಪೆಯಾಗಿ ಬಿದ್ದಿರೋದು. ಅಡಿಕೆ ಬೆಳೆಗಾರರು ಇರ್ಬೋದು, ಹೂವಿನ ಬೆಳೆಗಾರರು, ಹಣ್ಣಿನ ಬೆಳೆಗಾರರು, ತೋಟದ ಬೆಳೆಗಾರರು, ದವಸ ಧಾನ್ಯದ ಬೆಳೆಗಾರರು, ರೈತರುಗಳ ಪಾಡು ಹೇಳಲಾಗದಷ್ಟು. ಕಾರ್ತೀಕ ಅಂದ್ರೆ ಹಾಗೆ, ಅಲ್ಲೊಂದು ಬೆಳಕಿನ ಹಬ್ಬ ನಿಜ ಹೇಳಬೇಕು ಅಂದ್ರೆ. ಆದ್ರೆ ಈ ಬಾರಿ ಬಂದಿರೋ ಈ ದೀಪಾವಳಿ ಅಲ್ಲೊಂದು ಏನೋ ಒಂದು ಒದ್ದಾಟವೇ, ಎಳೆದಾಟವೇ. ರಾಜ್ಯ ದೇಶ, ಅಲ್ಲೊಂದು ಮಾತು ಇದೆ, ನಮ್ಮ ದೊರೆಯ ಮೇಲೆಯೇ, ಅಲ್ಲೊಂದು ದೇಶದ ದೊರೆಯ ಮೇಲೆ ಇತ್ತೀಚೆಗೆ ನಡೆದಂತ ಒಂದು ಯಾವುದೋ ಸಭೆಗೆ ಹೋದಾಗ ಅಲ್ಲೊಂದು ನಡೆಯುತ್ತೆ. ಅದೊಂದು ದೊಡ್ಡ ಒಂದು ಆಪತ್ತಿಂದ ಪಾರಾಗತಕ್ಕಂಥ ಪ್ರಭಾವ ಸೂಚಿಸಿದೆ ಅನ್ನತಕ್ಕಂಥದ್ದು. ನಾವು ಮಾತಾಡಿದ್ದಲ್ಲ, ದೇಶ ವಿದೇಶಗಳಲ್ಲೆಲ್ಲ ಮಾತಾಡ್ತಿದ್ದಾರೆ. ಯೋಚನೆ ಮಾಡ್ತಾರೆ, ಇದರ ಒಂದು ಪ್ರಭಾವ ಮಕ್ಕಳೇ. ಅಂತ ಈ ಒಂದು ಕಾರ್ತೀಕ ಮಾಸದಲ್ಲಿ ದೊರೆಗೇ ತಪ್ಪಿದ್ದಲ್ಲ, ನಮ್ಮ ರಾಜ್ಯದ ದೊರೆಗೇ ತಪ್ಪಿದ್ದಲ್ಲ, ಇಲ್ಲಿ ನಡೀತಿರತಕ್ಕಂಥ ರಾಜಕೀಯ ಒಂದು ದೊಂಬರಾಟ ಇನ್ನೊಂದು ನಡೀತಿದೆ ನಿತ್ಯ. ಅಲ್ಲೇನೋ ಒಂದು 2ನೇ ಮನೆಯಲ್ಲಿ ಕುಜ, ಕನ್ಯಾ ರಾಶಿಯವರಿಗೆ ವಿಚಿತ್ರವಾಗಿ ಇಬ್ಬರು ವ್ಯಕ್ತಿಗಳು ಮಾತಾಡ್ತಿದ್ದಾರೆ.
ಇಬ್ಬರ ಅಕ್ಷರವೂ ಟಿ ಎ ನೋಡಿ ಅಲ್ಲಿ. ವಾಕ್ಸ್ಥಾನ ಏನೋ ಮಾತನಾಡು, ಇನ್ನೊಂದು ದೇವರು ಆಯ್ಕೆ ಮಾಡಿ ಕಳಿಸಿರೋದು ಎಷ್ಟೋ ಕೆಲಸಗಳು ಮಾಡೋದಿದೆ. ಕೆಲವೊಂದು ಬರುತ್ತೆ ಸಾಮಾಜಿಕ ಸ್ಥಾನ ಅಂತ ಬಂದ್ಮೇಲೆ ಈ ತರದ್ದು ಲೋಪ, ಆರೋಪ, ಪ್ರತ್ಯಾರೋಪ ಅದನ್ನ ಬಿಟ್ಟು ಕೆಲಸದ ಮೇಲೆ ಗಮನ ಕೊಡ್ಬೇಕು. ನೋಡಿ ಅವರು ಅದನ್ನ ತುಂಬಾ ಪರ್ಸನಲ್ ಆಗಿ ತಗೊಂಡು ಹೋಗ್ಬಿಟ್ಟಿದ್ದಾರೆ. ನಿಮ್ಮ ನಾವು ಆಯ್ಕೆ ಮಾಡಿದ ಜನಪ್ರತಿನಿಧಿಗಳ ಏನನ್ನ ನಾವು ಮೆಸೇಜ್ ಕೊಡ್ತಿದ್ದೇವೆ. ಸಭಾಪತಿಗಳಾಗಿರ್ತಕ್ಕಂಥ ಶ್ರೀಯುತ ತುಂಬಾ ಒಂದು ಗೌರವ ಸ್ಥಾನ ಸಭಾಪತಿಗಳು. ಬಸವರಾಜ್ ಹೊರಟ್ಟಿಯವರು ಕೂಡ ಇದೇನ್ ಆಗ್ತಿದೆ, ಏನಿದು ಎಲ್ಲೆ ಮೀರಿ ಅನ್ನತಕ್ಕಂಥದ್ದು. ನೋಡಿ ಬುಧ ಕುಜ ಬಂದು ಕುಳಿತು ಬಿಟ್ಟಿದ್ದಾನೆ ತುಲಾ ರಾಶಿಯಲ್ಲಿ. ಶುಕ್ರ ನೀಚ, ಅವ್ರಿಗೆ ತಮ್ಮ ಅವಗಾಹನೆ ಇಲ್ಲದೆ ಮಾತಾಡ್ತಿದ್ದಾರೆ. ಇರ್ಲಿ, ಕಾರ್ತೀಕ ಅಂದಿದ್ದೆ ದಾನ ಅನ್ನಲ್ಲ. ಯಾಕೆ ಅಂದ್ರೆ ನೋಡಿ, ಕಾಪಾಡಿದಷ್ಟು ದೇವರು ನಮಗೆ 2 ಪಟ್ಟು ಕೊಡುತ್ತಾನೆ, ನೆನಪಿಟ್ಟುಕೊಳ್ಳಿ. ಕಾಪಾಡಿದಷ್ಟು 10 ಪಟ್ಟು 100 ಪಟ್ಟು ಕೂಡ ಕೊಡಬಲ್ಲ. ಅದು ಕಾರ್ತೀಕ ಮಾಸದ ಶಕ್ತಿ. ಕಾರ್ತೀಕ ಅಲ್ಲ, ದಾನದ ಶಕ್ತಿ. ಒಮ್ಮೆ ಒಂದು ಸ್ತ್ರೀ ಒಂದು ಅಂಗಡಿಗೆ ಬೆಳ್ಳಂಬೆಳಿಗ್ಗೆ ಒಂದು 8-9 ಗಂಟೆಗೆ ಬರ್ತಾಳೆ. ಸ್ವಾಮಿ ನಮಸ್ತೆ, ತಗೊಳ್ಳಿ 10 ರೂಪಾಯಿ. ಏನು 10 ರೂಪಾಯಿ? ನಿನ್ನೆ ನಾನು ನಿಮ್ಮ ಅಂಗಡಿಗೆ ಕಿರಾಣಿ ಅಂಗಡಿಗೆ ಬಂದಿದ್ದೆ, ದವಸ ಧಾನ್ಯ ಸ್ವಲ್ಪ ತಗೋಬೇಕಿತ್ತು, ಸ್ವಲ್ಪ ಹಣ್ಣು ಕಾಯಿ ತಗೊಂಡೆ, ಒಂದು 60 ರೂಪಾಯಿಗೆ ತಗೊಂಡೆ. 70 ರೂಪಾಯಿಗೆ ನೀವು 30 ರೂಪಾಯಿ ವಾಪಸ್ ಕೊಡ್ಬೇಕಿತ್ತು, 40 ರೂಪಾಯಿ ಕೊಟ್ಬಿಟ್ಟಿದ್ದೀರಿ. ನಾನು ಮನೆಗೆ ಹೋದ್ಮೇಲೆ ನೋಡ್ಕೊಂಡೆ, ಇದೇನಿದು ತಪ್ಪಾಗ್ಬಿಟ್ಟಿದೆಯಲ್ಲ ಅಂತ. ಅಲ್ಲಿಂದ ಬಂದೆ, ಆದ್ರೆ ನಿಮ್ಮ ಅಂಗಡಿ ಮುಚ್ಚಿಬಿಟ್ಟಿತ್ತು, ಸಮಯ ಆಗೋಗಿತ್ತು, ನಾನು ಹೊರಟೋದೆ. ಈಗ ಬಂದಿದ್ದೇನೆ, ದಯಮಾಡಿ. ಅಯ್ಯೋ ತಾಯಿ, 10 ರೂಪಾಯಿಗೋಸ್ಕರ ರಾತ್ರಿ ಬಂದು ತಿರುಗಿ ಇವತ್ತು ಬೆಳಿಗ್ಗೆ ಬಂದ್ಯಾ, ನೀನ್ ಎಲ್ಲಿ ಉಳ್ಕೊಂಡಿರೋದು ಅಂತ ಆಕೆ ಹೇಳ್ತಾಳೆ. ಎಷ್ಟು ದೂರದಲ್ಲಿ ಅಂತ? ಅರೆ 7-8 ಕಿಲೋಮೀಟರ್ ಆಯ್ತಲ್ಲ. ರಾತ್ರಿ 7-8 ಕಿಲೋಮೀಟರ್ ನಡ್ಕೊಂಡು ಬಂದು ಮತ್ತೆ ಆ ತಾಯಿ ಜೀವ ನಡ್ಕೊಂಡು ಹೋಗಿದೆ, ಹೆಚ್ಚು ಕಡಿಮೆ 14 ಕಿಲೋಮೀಟರ್. ಮತ್ತೆ ಬೆಳಿಗ್ಗೆ 7 ಕಿಲೋಮೀಟರ್ ನಡ್ಕೊಂಡು ಬಂದಿದೆ, 7-8 ಕಿಲೋಮೀಟರ್. ಈಗ ಮತ್ತೆ ನಡ್ಕೊಂಡು ಹೋಗ್ಬೇಕು. ಅವನಿಗೆ ಅತಿ ಆಶ್ಚರ್ಯ ಆಗೋಯ್ತು, ಇಂಥ ವ್ಯಕ್ತಿಗಳು ಇದ್ದಾರ? ಆಗ್ಲಿ ತಾಯಿ ಅಂತೇಳಿ 10 ರೂಪಾಯಿ ತಗೋತಾನೆ. ಆಕೆ ಹೊರಟೋಗ್ತಾನೆ. ನೋಡಿ, ಆಕೆ ತನ್ನಲ್ಲಿದ್ದಂತ ನ್ಯಾಯವನ್ನ, ಧರ್ಮವನ್ನ ಉಳಿಸ್ಕೊಳ್ಳಿಕ್ಕೆ ಹೆಚ್ಚು ಕಡಿಮೆ 2 ಬಾರಿ 7-7 ಕಿಲೋಮೀಟರ್ ದಾಟ್ಕೊಂಡು ನಡ್ಕೊಂಡು ಬಂದು ಆ ಅಂಗಡಿ ಕೊಡತಕ್ಕಂಥ. ಅವನಲ್ಲಿ ಅದು ಹುಳ ಬಿಡುತ್ತೆ. ಒಂದು 10 ರೂಪಾಯಿಗೆ ಹುಡುಕೊಂಡು ಬಂದು ಈ ರೀತಿ ನೆನಪಿಟ್ಕೊಂಡು ಬಂದು ಇಲ್ಲ ತಪ್ಪಾಗಿದೆ ಅಂತ ಕೊಡ್ತಾಳೆ ಅಂದ್ರೆ ಎಂತ ಒಂದು ತ್ಯಾಗ ಗುಣ ಅಂದಾಗ ಅವನಿಗೊಂದು ನೆನಪಿಗೆ ಬರುತ್ತೆ, ನಾಚಿಕೆ ಆಗುತ್ತೆ. ಅರೆ, ನಾನು ಒಬ್ರಿಗೆ 300 ರೂಪಾಯಿ ಕೊಡ್ಬೇಕಿತ್ತಲ್ಲ, ಒಂದು 15-20 ದಿನ ಆಯ್ತು. ಯಾರೋ ತೆಂಗಿನಕಾಯಿ ಸಪ್ಲೈ ಮಾಡಿದಾನೆ ಅಂಗಡಿಗೆ, ತೆಂಗಿನಕಾಯಿ ಮರ್ಚೆಂಟ್. ಒಂದು 300 ರೂಪಾಯಿ, ಸುಮಾರು ಒಂದು 15-20 ದಿನ ಆಗ್ಬಿಟ್ಟಿದೆ. ಲೆಕ್ಕದಲ್ಲಿ ತಾರುಮಾರಾಗಿದೆ. ಆತನು ಮರ್ತು ಕೂತಿದ್ದಾನೆ. ಈತನಿಗೆ ಅಂಗಡಿ ಅವನಿಗೆ ಚಳಕ್ ಅನ್ನತ್ತೆ. ಒಂದು 10 ರೂಪಾಯಿ ಹೆಚ್ಚು ಬಂದಿರೋದನ್ನೇ ಧರ್ಮಬದ್ಧವಾಗಿ ತಗೊಬಂದು ಕೊಟ್ಟಿದ್ದಾಳೆ ಅಂದ್ರೆ ನಾನು ಹೇಗೆ ನಡ್ಕೋಬೇಕಿತ್ತು? ಪಾಪ ಅವನಿಗೆ ಏನಿದೆಯೋ. ಯಾಕಂದ್ರೆ ಒಂದು ತೆಂಗಿನಕಾಯಿ ಮಾರಿದ್ರೆ ಒಂದು ಹೋಲ್ಸೇಲ್ ವ್ಯಾಪಾರಿಗಳಿಗೆ ಒಂದು 50 ಪೈಸೆ ಬಂದ್ರೆ ಜಾಸ್ತಿ. ಸೊ 300 ಅಂದ್ರೆ 600 ತೆಂಗಿನಕಾಯಿ ಅಲ್ಲಿಂದ ಹೊತ್ಕೊಂಡು ಬಂದು ಹಾಕಿ ಹೋಗಿದ್ದಾನೆ. ಇಲ್ಲ ನಾನು ತಗೊಂಡೋಗಿ ಕೊಟ್ಬಿಡ್ಬೇಕು ಮೊದಲಿಗೆ ಅಂತ ಹೇಳಿ ಒಂದು ಹೆಚ್ಚು ಕಡಿಮೆ ಒಂದು 20 ಕಿಲೋಮೀಟರ್ 25 ಕಿಲೋಮೀಟರ್ ಅಂತ ಹುಡ್ಕೊಂಡು ಹೋಗ್ತಾನೆ. ತೆಂಗಿನ ಮರ್ಚೆಂಟ್ ಅವತ್ತ ಮಾತಾಡಿಸ್ಬಿಟ್ಟು, ಏನಣ್ಣ ನೀವೇ ಬಂದ್ಬಿಟ್ಟಿದ್ರಿ? ಇಲ್ಲಪ್ಪ, ಹೀಗೆ ಬಂದಿದ್ದೆ. ನೀನ್ ತೆಂಗಿನಕಾಯಿ ಸಪ್ಲೈ ಮಾಡಿದ್ರಲ್ಲಿ ವಾರ ಸಪ್ಲೈ ಮಾಡಿದ್ರಲ್ಲಿ ಒಂದರಲ್ಲಿ 300 ರೂಪಾಯಿ ಹೆಚ್ಚು ಉಳಿಕೆ ನನ್ನ ಹತ್ರನೇ ಇದೆ. ಹೌದಾ? ಪುಸ್ತಕ ತೆಗಿತಾನೆ. ಇಲ್ಲಣ್ಣ, ಇಲ್ಲಪ್ಪ, ತಗೊಂಡು ನನಗೆ ಗೊತ್ತು, ವ್ಯಾಪಾರ ಮಾಡಿದ್ದೀನಿ. ನಾನು ಕೂಡ ಲೆಕ್ಕ ಹಾಕೊಂಡಿರ್ಲಿಲ್ಲ, ಮಿಸ್ ಆಯ್ತು. ಆಮೇಲೆ ಲೆಕ್ಕ ಹಾಕ್ದಾಗ ಗೊತ್ತಾಯ್ತು. ತಗೋ ನಿನ್ನ 300 ರೂಪಾಯಿ. ಏನಣ್ಣ 20-25 ಕಿಲೋಮೀಟರ್ ದೂರ ಬಂದಿದ್ದೀರಿ, 300 ರೂಪಾಯಿ ಇನ್ನೊಂದ್ಸಲ ತೆಂಗಿನಕಾಯಿ ತಗೊಬಂದಾಗ ಕೊಡ್ಬೋದಿತ್ತು. ಇಲ್ಲಪ್ಪ, ಮೊದಲೇ ವಿಳಂಬ ಆಗ್ಬಿಟ್ಟಿದೆ. ನಿನ್ನ ಲಾಭಕ್ಕೆ ಪೆಟ್ಟಾಗುತ್ತೆ, ನಿನ್ನ ವ್ಯವಹಾರಕ್ಕೆ ಪೆಟ್ಟಾಗುತ್ತೆ. ನೀನು ಇದನ್ನ ನಂಬ್ಕೊಂಡು ಒಂದು 4 ಆಣೆ 8 ಆಣೆ ಇಟ್ಕೊಂಡಿದ್ದೆ ಹೋಲ್ಸೇಲ್.
ಅದನ್ನ ನಾನು ಇಟ್ಕೊಂಡು ಒಂದು 5-10 ರೂಪಾಯಿ ಎಕ್ಸ್ಟ್ರಾ ನಾನು ಮಾರ್ಕೊಂಡಿದ್ದೀನಿ, ನಾನು ಲಾಭ ಮಾಡ್ಕೊಂಡಿದ್ದೆ, ನನಗೆ ಬಂದಿದೆ, ನಾನೇ ನೋಡ್ಕೋಬೇಕಿತ್ತು, ನನ್ನಲ್ಲೇ ತಪ್ಪಿತು ಅಂತ. ಅಯ್ಯೋ ಅಂತ ಮಾತು ಹೇಳ್ಬಿಡಿ, ಇದೇನಿದು ಅಂತೇಳಿ ಈತ ಸರಿ ಇವ್ರು ಕೊಟ್ಟರು, ಒಂದು ಕುಶಲೋಪಹಾರಿ ಆಯಿತು, ಒಂದು ಪುಟ್ ಕಾಫಿ ಕುಡಿದು ಈ ಅಂಗಡಿ ಅವ್ನು ಕಿರಾಣಿ ಅಂಗಡಿ ಅವ್ನು ಬಂದುಬಿಟ್ಟ. ಈ ತೆಂಗಿನಕಾಯಿ ಅಂಗಡಿಯವನಿಗೆ ಒಂದು ಪ್ರಚೋದನೆ, ಅರೆ ನಾನೊಬ್ಬರಿಗೆ 1 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೆ, ತಗೊಂಡು ನಾನು ವಾಪಸ್ ಕೊಡ್ತೇನೆ ಅಂತ ಹೇಳಿದ್ದೆ ವ್ಯವಹಾರಕ್ಕೋಸ್ಕರ. ಈ ಎಳ್ನೀರು ತೆಂಗಿನಕಾಯಿ ಹೋಲ್ಸೇಲ್ ವ್ಯಾಪಾರ, ಏನೋ ಎಕ್ಸ್ಟ್ರಾ ಸ್ಟಾಕ್ ಬಂದಿದೆ, ಹಬ್ಬದ ಸೀಸನ್, ಗೊತ್ತಿರೋರು ಕೊಟ್ಬಿಡ್ತೀನಿ ನಾನು 15 ದಿನದಲ್ಲಿ ಅಂತ. ನೋಡಿದ್ರೆ ತಗೊಂಡಾದ ಮೇಲೆ ಆ ವ್ಯಕ್ತಿ ಯಾರು ಸಾಲ ಕೊಟ್ಟಿದ್ನೋ ತೀರೋಗ್ಬಿಟ್ಟಿದ್ದಾನೆ. ಈತ 1 ಲಕ್ಷ ತಗೊಬಂದು ವ್ಯಾಪಾರದಲ್ಲಿ ಹಾಕೊಂಡು ಅದನ್ನ ಬೆಳವಣಿಗೆ ಮಾಡ್ಕೊಂಡು 1 ವಾರ ತೀರೋಯ್ತು. ಯಾರು ಕೇಳೋರಿಲ್ಲ, ಹುಡುಕ್ಲಿಕ್ಕೂ ಹೋಗ್ಲಿಲ್ಲ, ಚಿಟಕ್ಕಂಡ್ಬಿಡ್ತು ಈತನಿಗೆ ನೆನಪಿಗೆ. 1 ಲಕ್ಷದಿಂದ ಇವತ್ತು ನಾನು ಚೆನ್ನಾಗಿ ಆದಾಯ ಮಾಡ್ಕೊಂಡಿದ್ದಾನೆ. ಕಡಿಮೆ ಅಂದ್ರೂ ಒಂದು ದಿನಕ್ಕೆ 1-2 ಸಾವಿರ ರೂಪಾಯಿ, 1,000 ರೂಪಾಯಿ ಆದ್ರೂ ಮಾಡ್ಕೊಂಡಿದ್ದಾನೆ. ಆಯ್ತು, 1 ವರ್ಷ ಮೇಲಾಯ್ತು. ಆ ಪುಣ್ಯಾತ್ಮ ಹೋಗ್ಬಿಟ್ಟ. ಆ ಮನೆಯವ್ರು ಎಷ್ಟು ಬಾಧೆಯಲ್ಲಿರ್ಬೋದು. ತುಂಬಾ ಗೆಳೆಯ, ಗೊತ್ತಿರೋ ವ್ಯಕ್ತಿ, ತುಂಬಾ ಚಿಕ್ಕ ಒಂದು ಇದರಿಂದ ವ್ಯಾಪಾರ ಬೆಳವಣಿಗೆ ಆಗ್ಬೇಕಾದಾಗ ಸಹಾಯ ಮಾಡಿದಂಥದ್ದು ಮರೆಯಲಿಲ್ಲ, ಮಾತಿನ ಮೇಲೆ ಕೊಟ್ಟಿದ್ದು. ಆದ್ರೆ ಇವತ್ತು ಆ ವ್ಯಕ್ತಿ ಇಲ್ಲ, ಆದ್ರೆ ಮಾತು ಉಳಿದು ಬಿಡುತ್ತಲ್ಲ. ಈ ಒಂದು ತೆಂಗಿನಕಾಯಿ ಮರ್ಚೆಂಟು ಇಮ್ಮಿಡಿಯೇಟ್ 1 ಲಕ್ಷ ತಗೊಂಡು ಅದಕ್ಕೆ ಇನ್ನೊಂದು 10,000 ಸೇರಿಸಿ ತಗೊಂಡು ಹುಡುಕೊಂಡು ಆ ಮನೆ ಬರ್ತಾನೆ. ಬಂದು ಅಲ್ಲೊಂದು ತಾಯಿ ಜೀವ, ಅಮ್ಮ ಹೇಗಿದ್ದೀರಿ, ಅಣ್ಣ ಹೇಗಿದ್ದೀರಿ ಅಂತ. ಚೆನ್ನಾಗಿದ್ದೀನಮ್ಮ, ನಿಮ್ಮ ಯಜಮಾನ್ರು ನನಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ರಮ್ಮ, ವ್ಯಾಪಾರಕ್ಕೆ ಸಹಾಯ ತಗೊಂಡಿದ್ದೆ, ಆದ್ರೆ ತಗೊಂಡು 1 ವಾರಕ್ಕೆ ತೀರ್ಕೊಬಿಟ್ರಮ್ಮ, 15 ದಿನದಲ್ಲೇ ತಂದು ಕೊಡ್ತೀನಿ ಅಂತಿದ್ದೆ, ಆದ್ರೆ ಅವರು ಇರ್ಲಿಲ್ವಲ್ಲ, ಏನ್ ಮಾಡೋದು ಅಂತ ನಾನು ನನ್ನ ವ್ಯವಹಾರಗಳು ದೊಡ್ಡದಾಗ್ಬಿಡ್ತು, ನಾನು ಅದ್ರ ಕಡೆ ಗಮನ ಕೊಟ್ಬಿಟ್ಟೆ, ಕ್ಷಮಿಸಮ್ಮ, ಕ್ಷಮಿಸು ತಾಯಿ, ಇದು ಅವ್ರದ್ದು, ನೀವು ತಗೋಬೇಕು ಅಂತ. ಅಯ್ಯೋ ಅಣ್ಣ, ನಮ್ಮ ಯಜಮಾನ್ರು ಕೊಟ್ಟಿದ್ರಾ? ಹೌದಮ್ಮ, ಏನು ಗೊತ್ತಿಲ್ಲ ಅಷ್ಟೇ, ತಗೋ ತಾಯಿ ಅಂತ. ತಾಯಿ ಕಣ್ಣೀರಂತೆ, ತಿರಾ ಬಡತನ, ತಿರಾ ಎಳೆದಾಟ. ಏನೋ ನೋಡಪ್ಪ, ಮಕ್ಕಳಿಗೆ ಯಾವಾಗ್ಲೂ ಹೇಳೋದಂತೆ ತಾಯಿ ಜೀವ, ನಾವು ಮಾಡುವ ಧರ್ಮ ನಮ್ಮನ್ನು ಕಾಪಾಡುತ್ತದೆ, ಇಟ್ ಕಮ್ಸ್ ಬ್ಯಾಕ್ ಅಂತ. ಒಂದಲ್ಲ ಒಂದಿನ ಹುಡುಕೊಂಡು ಬರುತ್ತೆ, ನಮ್ಮನ್ನು ಹುಡುಕಿ ಬರುತ್ತೆ ಅಂತ. ಮಕ್ಕಳೆಲ್ಲ ಆಶ್ಚರ್ಯವಾಗಿ ನೋಡ್ತಿದಾರಂತೆ ಅಮ್ಮನ ಮಾತು. ತಿನ್ನೋಕೆ ಇಲ್ಲ, ಒದ್ದಾಟ. 100 ರೂಪಾಯಿ ಏನೋ ದಿನದ ದುಡಿತ, ಕೂಲಿ ಕೆಲಸ, ಮನೆ ಕೆಲಸ, ಅದ್ರಲ್ಲಿ ಹೋಗಿ ಉಳಿಕೆ ಬಳಕೆ ಹೋಗಿ ದೂರದಿಂದ ಒಂದು ರೇಷನ್ ಅದು ಇದು ತಂದು ಅಡಿಗೆ ಮಾಡಿ ಅದರಲ್ಲೇ ಅನ್ನ ಊಟ ಬಟ್ಟೆ ಕೊಡ್ತಿದ್ದಂತ ತಾಯಿ ಖುಷಿಯಿಂದ ಕಣ್ಣೀರಾತ ಹೊರಟೋದ. ಆ ತಾಯಿ ಯಾರೂ ಅಲ್ಲ, ಯಾವ ಕಿರಾಣಿ ಅಂಗಡಿಗನಿಗೆ, ಅಣ್ಣ ನಾನು 70 ರೂಪಾಯಿ ತಗೊಂಡಿದ್ದೆ, ನೀವು 30 ರೂಪಾಯಿ ವಾಪಸ್ ಕೊಡ್ಬೇಕು, 40 ರೂಪಾಯಿ ಕೊಟ್ಬಿಟ್ಟಿದ್ರಿ, 10 ರೂಪಾಯಿ ಜಾಸ್ತಿ, ಅದು ಇಟ್ಕೊಳ್ಳೋ ಆಗಿಲ್ಲ ಅಂತ ಹುಡುಕಿಕೊಂಡು ಬಂದು ಕೊಟ್ಟ ತಾಯಿ ಜೀವ. ನೋಡಿ ಎಲ್ಲಿಂದ ಎಲ್ಲಿಗೆ ಚೈನ್ ರಿಯಾಕ್ಷನ್ ಹೆಂಗೆ ಬಂದು ಆ 1 ಲಕ್ಷ 10,000 ರೂಪಾಯಿ ಬಂದು ಸೇರುತ್ತೆ. ಅಂದರೆ ನಾವು ಮಾಡುವ ಧರ್ಮ ದಾನ ನಮ್ಮನ್ನು ಕೈ ಬಿಡುವುದಿಲ್ಲ ಮಕ್ಕಳೇ. ಯಾವುದೋ ರೂಪದಲ್ಲಿ, ಯಾವುದೋ ದೈವಂ ಮಾನುಷ್ಯ ರೂಪೇಣ ಅಂತ ಹೇಳ್ತೇವೆ, ನಮ್ಮನ್ನ ಹುಡುಕೊಂಡು ಬಂದು ಕಾಪಾಡುತ್ತದೆ. ಇದು ಸತ್ಯ, ಇದಕ್ಕೆ ಸಾಕ್ಷಿ ಇದೆ. ಈ ತರದ ಎಷ್ಟೋ ಪವಾಡಗಳು ನನ್ನ ಹತ್ರ ಬಂದು ಆತ್ಮೀಯರು ಹೇಳಿದ್ದಾರೆ, ಗುರುಗಳೇ ನೀವು ಹೇಳಿಸಿದ್ದು ಮಾಡಿದ್ದೇವೆ. ಮೊನ್ನೆ ಕೂಡ ಒಂದು ಗೆಜೆಟೆಡ್ ಆಫೀಸರ್ ದೊಡ್ಡದು, ಗುರುಗಳೇ ಬದುಕು ನಿಮ್ಮಿಂದ, ಈ ಮನೆ, ಈ ಕುಟುಂಬ, ಈ ಮಕ್ಕಳು, ಒಂದೊಂದೆಲ್ಲ ಪವಾಡ ನಡೆದಿರೋದು. ನಾನು ಹೇಳಿದ್ದು ಒಂದೇ ಮಾತು, ವಿಜಯಮ್ಮ, ಜೀವನ ದೇವರು ನಿನ್ನ ಕೈಯಲ್ಲಿ, ನನ್ನ ಕೈಯಿಂದ ಹೇಳಿಸಿ, ನನ್ನ ಬಾಯಿಂದ ಹೇಳಿಸಿ ಕೆಲವೊಂದು ದಾನ ಮಾಡಿಸಿದ್ದೇನೆ, ಅದರ ಪ್ರತಿಫಲ ನೀನು ಪಡೆದಿದ್ದಿ ಅಷ್ಟೇ. ಇದು ನಾನು ಕೊಟ್ಟಿದ್ದಲ್ಲ, ನನ್ನಿಂದ ಅಲ್ಲ. ಅಂದ್ರೆ ನಿಮಗೆ ಗೊತ್ತಿಲ್ಲ ಗುರುಗಳೇ, ನಿಮಗೆ ಗೊತ್ತಿಲ್ಲ ಗುರುಗಳಂತ ಆನಂದ, ಆ ಖುಷಿ, ಆ ಸಂಭ್ರಮ ನೋಡ್ಬೇಕು. ನೀವು ಮಾಡಿ ಮಕ್ಕಳ. ಈ ತರದ ಎಷ್ಟೋ
ವಿಸ್ಮಯಗಳು ನಡೆಯುತ್ತವೆ. ಸಬರ್ ಕರ್ನ ಪಡ್ತಾರೆ, ಕಾಯ್ಬೇಕು ನಾವಷ್ಟೇ, ಕಾಯ್ಬೇಕು. ಹುಡ್ಕೊಂಡು ಬರುತ್ತೆ. ಹೇಗೆ ಈ 10 ರೂಪಾಯಿ ಆಕೆ ನೋಡಿ ತನ್ನದಾದಂಥ ಒಂದು ನ್ಯಾಯವನ್ನ ಮಕ್ಕಳಿಗೆ ಅದನ್ನೇ ತಿತ್ತಿದ್ಲು. ಮಕ್ಕಳು ಈಗಿನ ಮಕ್ಕಳಲ್ವಾ, ಏನೋ ಅಮ್ಮ ಹೇಳುತ್ತೆ ಬಿಡು ಅಂತ. ನೋಡಿದ್ರೆ ಅಲ್ಲಿ ಪವಾಡವೇ ನಡೆದಿದೆ. ನಿಮ್ಮ ಜೀವನದಲ್ಲೂ ಪವಾಡ ನಡೆಯಬೇಕಾ? ಇದೊಂದು ಮಾಡ್ತಾ ಬನ್ನಿ. ನೋಡಿ, ಯಾಕೆ ಗೆಲ್ಲೋಲ್ಲ ನಾನು ನೋಡ್ತೇನೆ. ಯಾಕೆ ನೀವು ನೆಮ್ಮದಿಯಾಗಿರೋಲ್ಲ, ತೃಪ್ತಿಯಾಗಿರೋಲ್ಲ? ನಿಮ್ಮನ್ನು ನಿಮ್ಮ ನ್ಯಾಯ ಧರ್ಮ ಹುಡುಕಿ ಬರುತ್ತದೆ ನಿಶ್ಚಿತಂ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡೋಣ. ವಿಶೇಷವಾಗಿ ಸುಕರ್ಮ ಯೋಗದ ಕೌಲವಕರಣದ ಈ ಒಂದು ದಿನ. ಸುಕರ್ಮ ಯೋಗ ಅಂದ್ರೇನೆ ತುಂಬಾ ವಿಶೇಷವಾಗಿ ಸುಕರ್ಮಗಳನ್ನು ಮಾಡುವಂತ ಯೋಗ, ಒಳ್ಳೆಯದನ್ನು ಮಾಡಲಿಕ್ಕೆ. ದಾನ ನೋಡಿ, ಕಾರ್ತೀಕ ಸೋಮವಾರ, ವಿಶೇಷವಾಗಿ ಷಷ್ಠಿ, ಮೂಲಾ ನಕ್ಷತ್ರ, ಸುಕರ್ಮ ಯೋಗ. ಯಾರು ಸುಕರ್ಮ ಯೋಗದಲ್ಲಿ ಹುಟ್ಟಿರುತ್ತಾರೋ ನೀವು ಸುಕರ್ಮಗಳನ್ನು ಮಾಡಲಂದ್ರೆ ಒಳ್ಳೇದು ಮಾಡ್ಲಿಕ್ಕೆ ಹುಟ್ಟೋದು. ನಿಮ್ಮ ಕೈಯಲ್ಲಿಂದ ಮಾಡಿಸುತ್ತೆ ನೋಡಿ. ನಿಮ್ಮ ಪಂಚಾಂಗ ಹಾಕಿ, ನಿಮಗೆ ಗೊತ್ತಿಲ್ಲದೆ ಕೆಲವರಿಗೆ ಕೊಡೋ ಬುದ್ಧಿ ಇರುತ್ತೆ, ಕೆಲವರಿಗೆ ತಗೊಳ್ಳೋ ಬುದ್ಧಿ, ಕೆಲವರಿಗೆ ಕೆಡಿಸೋ ಬುದ್ಧಿ, ಕೆಲವರಿಗೆ ಹಾಳು ಮಾಡೋ ಬುದ್ಧಿ, ಕಬಳಿಸೋ ಬುದ್ಧಿ, ಹೇಗಾದ್ರೂ ದೋಚೋ ಬುದ್ಧಿ. ಹೌದು, ಕೆಲವರು ಮೋಸ ಮಾಡಲಿಕ್ಕೆ ಡಿಸೈನ್ ಮಾಡ್ತಾರೆ. ಇತ್ತೀಚೆಗೆ ಇನ್ನೊಂದು ರೀತಿಯ ಸ್ಕ್ಯಾಂಡಲ್ ನಡೀತಿದೆ ಮಕ್ಕಳೇ. ನೀವೇನಾದ್ರೂ ಆನ್ಲೈನ್ ಅಲ್ಲಿ ತಗೊಳ್ಳುವಾಗ ವೆರಿ ಕೇರ್ಫುಲ್. ನೀವು ಆರ್ಡರ್ ಮಾಡೋದೊಂದು ಬರೋದೊಂದು, ನೋಡಿದ್ರೆ ಅದು ಅವನು ಅಲ್ಲವೇ ಅಲ್ಲ, ಬೇರೆಯವನು ಯಾರೋ ಇನ್ನೊಂದೇನೋ ಕಳಿಸ್ತಾನೆ. ಮೊನ್ನೆ ನನ್ನ ಆತ್ಮೀಯರು ಏನೋ ಒಂದು ವಸ್ತ್ರ, 1-2 ಟೀ ಶರ್ಟ್ ಬುಕ್ ಮಾಡಿದ್ರೆ 3 ಟೀ ಶರ್ಟ್ 1500 ರೂಪಾಯಿ ಅಂತ ಹೇಳ್ಬಿಟ್ಟು, ನೋಡಿದ್ರೆ ಎಲ್ಲಿಂದಲೋ ಡೆಲ್ಲಿಂದಲೋ ಅಡ್ರೆಸ್ಸೇ ಇಲ್ಲ, ಅಲ್ಲಿ ಪಾರ್ಸಲ್ ಬಂದ್ಬಿಟ್ಟಿದೆ, ಮನೇಲಿ ಬಂದು ತಗೋಬಿಟ್ಟಿದ್ದಾರೆ, ದುಡ್ಡು ಕೊಟ್ಬಿಟ್ಟು ಕ್ಯಾಶ್ ಆನ್ ಡೆಲಿವರಿ. ತೆಗೆದು ನೋಡಿದ್ರೆ 100 ರೂಪಾಯಿ ಟೀ ಶರ್ಟು ಇಲ್ಲ, 1500 ರೂಪಾಯಿ ಚೊಂಬು. ಸೊ ದಯಮಾಡಿ ಹೇಳ್ತೇನೆ, ಇನ್ಮೇಲೆ ಆನ್ಲೈನ್ ಏನಾದ್ರೂ ಶಾಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರು ಕೂಡ ಪ್ರಾಡಕ್ಟ್ ಬಿಚ್ಚಿ ತೋರಿಸು, ಇಲ್ಲಾಂದ್ರೆ ಎತ್ಕೊಂಡು ಹೋಗ್ತಾ ಇರು. ಅವನೇನಾ, ಆ ಕಂಪ್ನಿಯವನ ಗ್ಯಾರಂಟಿ ಇದೆಯಾ, ರಿಟರ್ನ್ ಪಾಲಿಸಿ ಇದೆಯಾ, ಇದೆಲ್ಲ ತಿಳ್ಕೊಂಡು ಪರ್ಚೇಸ್ ಮಾಡಿ ಮಕ್ಕಳೇ. ಒಂದು ದಿನಕ್ಕೆ ಕಡಿಮೆ ಅಂದ್ರೂ ಈ ರೀತಿ 10 ಲಕ್ಷ ಜನಕ್ಕೆ ಡೆಲಿವರಿ ಮಾಡ್ತಿದ್ದಾರೆ ರಾಂಗ್ ಪ್ರಾಡಕ್ಟ್ ಅನ್ನ. ನಾವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದೊಂದು, ಅದನ್ನ ಸಿಂಕೇಜ್ ಮಾಡಿ ಟ್ರಬಲ್ ಶೂಟ್ ಮಾಡಿ ಇನ್ನೊಬ್ಬ ಬೇರೆ ಯಾವ್ದೋ ಪ್ರಾಡಕ್ಟ್ ಕಳಿಸ್ತಾನೆ. ನಾವ್ ಅನ್ಕೋತೀವಿ ಅವನಿಗೆ ಮೊದ್ಲು ಇವನ್ ಕಳಿಸ್ಬಿಡ್ತಾನೆ. ಓ ಇದೇನೋ ಬಂದಿರೋದು ಅಂತ ತೆಗೆದು ನೋಡಿದರೆ ದುಡ್ಡು ಕೊಟ್ರೆ ಗೋವಿಂದ. 10 ಲಕ್ಷ ಜನ 1000 ರೂಪಾಯಿ ಬೇಡ, 1 ಲಕ್ಷ ಜನ 1000 ರೂಪಾಯಿ ಕೊಡ್ತಿದ್ದೀರಿ ಅಂದ್ರೆ ದಿನಕ್ಕೆ ಕಡಿಮೆ ಅಂದ್ರೂ 1000 ಕೋಟಿಯ ಮೋಸ ಘೋಟಾಲ ನಡೀತಿದೆ. ದಿನಕ್ಕೆ 1000 ಕೋಟಿ ಅಂದರೆ 3,60,000 ಕೋಟಿಯ ವ್ಯವಹಾರದಷ್ಟು ಮೋಸದ ವ್ಯವಸ್ಥೆಗಳು ನೀವು ಕೇಳ್ತಿರ್ತೀರಿ. ಪಾರ್ಸಲ್ ಅಲ್ಲಿ ಏನೋ ಒಂದು ಮೊಬೈಲ್ ಆರ್ಡರ್ ಮಾಡಿದ್ರೆ ಈಟ್ಗೆ ಬಂದಿತ್ತು, ಖಂಡಿತ ಅದು ಆ ಕಂಪ್ನಿಯವ್ನು ಮಾಡಿರೋಲ್ಲ. ಅದನ್ನ ಟ್ರಬಲ್ ಶೂಟ್ ಮಾಡಿ ಇನ್ನೊಬ್ಬರು ಈ ರೀತಿ ಮಾಡಿ ಕಳ್ಸಿರ್ತಾರೆ. ಮನೇಲಿ ಯಾರು ಇರೋಲ್ಲ. ಓ ಏನ್ರಿ ಏನಾದ್ರು ಬುಕ್ ಮಾಡಿದ್ದೆ? ಬುಕ್ ಮಾಡಿದ್ದೆ, ಟೀ ಶರ್ಟ್ ಬುಕ್ ಮಾಡಿದ್ದೆ, ಜಾರ್ ಬುಕ್ ಮಾಡಿದ್ದೆ, ಪೆನ್ ಸೆಟ್ ಬುಕ್ ಮಾಡಿದ್ದೆ. ಈ ತರದ್ದು ತುಂಬಾ ದೊಡ್ಡ ಮೋಸ ಚಿಕ್ಕದಾಗಿ ಮಾಡ್ತಿದ್ದಾರೆ. ಆದರೆ ಆ ಒಂದು ಬುಧ ಕುಜನ ಮನೆಯಲ್ಲಿ ಕೂತಿದ್ದಾನೆ ಮಕ್ಕಳೇ. ನಾಳೆ ಕುಜ ಟ್ರಾನ್ಸಿಷನ್ ಆಗ್ತಾನೆ ಬುಧನ ಮನೆಗೆ. ಸೊ 100% ಹೇಳ್ತೇನೆ ಅಲ್ವಾ, ಇಟ್ಸ್ ಗೋಯಿಂಗ್ ಟು ಬಿ ಎ ಟ್ರಿಗರ್ ಪಾಯಿಂಟ್. ಈ ತರದ್ದು ಇನ್ನಷ್ಟು ಮೋಸಗಳು
ಅಲ್ಲಿ ಜಿಗಿ ಏನೋ ಒಂದು ವಾಚು 4,000 ರೂಪಾಯಿ, ತುಂಬಾ ಚೆನ್ನಾಗಿದೆ, ರೆಪ್ಲಿಕಾ ವಾಚು ಅಂತ. ಅವನ ಕೈಗೆ ನಿಮ್ಮ ಕೈಗೆ ಇಡೋದು 300 ರೂಪಾಯಿಂದು ಇಲ್ಲ 100 ರೂಪಾಯಿಂದು ಸ್ವಿಚ್ ವಾಚ್ ಇಟ್ಟಿರ್ತಾನೆ. ರಿಟರ್ನ್ ಪಾಲಿಸಿಗೆ ಹಾಕೋಣ ಅಂದ್ರೆ ಅವನು ಇಲ್ಲವೇ ಇಲ್ಲ, ಅವನು ಯಾರು ಅಂತ ಗೊತ್ತಿಲ್ಲ, ಬಂದ್ಬಿಟ್ಟಿದೆ, ತಗೋಬಿಟ್ಟಿದ್ರಿ, 4,000 ರೂಪಾಯಿ ಕೈಗೆ ಇಟ್ಬಿಟ್ಟಿದ್ರಿ. ಈ ತರದ್ದು ತುಂಬಾ ಲಕ್ಸುರಿ ಐಟಮ್ಸ್ ವಿಚಾರದಲ್ಲೂ ಮಾಡ್ತಿದ್ದಾರೆ. ಈ ತರ 1,000 ರೂಪಾಯಿ ತುಂಬಾ ಹಾನೆಸ್ಟಿಯಾಗಿ ಕೂಡ ಕೆಲವರು ವ್ಯಾಪಾರ ವ್ಯವಹಾರ ಆನ್ಲೈನ್ ಕ್ಯಾಶ್ ಡೆಲಿವರಿನಲ್ಲಿ ಸೀರೆ ಬಟ್ಟೆ ಇದೆಲ್ಲ ಕಳಿಸ್ತಿದ್ದಾರೆ. ಆದರೆ ಅಂಥವರಿಗೂ ಕೂಡ ಇದೊಂದು ಆಪತ್ತೆ. ಪಾಪ ಅವ್ರ ಸೈಟ್ಗೆ ನಾವು ಬುಕ್ ಮಾಡಕ್ ಹೋದ್ರೆ ಇನ್ನೊಬ್ಬನಿಗೂ ಅದನ್ನ ಇಂಟರ್ಲಿಂಕ್ ಮಾಡ್ಕೊತಿದ್ದಾನೆ, ಮಾಡ್ಕೊಂಡು ಸಟ್ ಅಂತ ಇವ್ನು ಕಳಿಸ್ತಾನೆ. ನೋಡಿ, ಮೋಸ ಮಾಡಲು ಎಷ್ಟು ಚೆನ್ನಾಗಿ ಡಿಸೈನು, ಪ್ಲಾನಿಂಗು, ಅದಕ್ಕೊಂದು ಸಾಫ್ಟ್ವೇರು, ಟೂಲ್ಸು, ನೆಟ್ವರ್ಕ್ ಟೀಮು, ಡೆಲಿವರಿ ಟೀಮು ಎಲ್ಲ ಇಟ್ಟಿದ್ದಾರೆ ಅಂದರೆ ಯೋಚನೆ ಮಾಡಿ ನೋಡಿ ಅವರ ಒಂದು ಬಲ ಹೇಗಿದೆ, ಎಷ್ಟು ಮೋಸ ಇದೆ, ಫ್ರಾಡ್ ಇದೆ. ಜಾಗ್ರತೆ ಮಕ್ಕಳೇ, ಜಾಗ್ರತೆ. ಸುಕರ್ಮ ಯೋಗ ಅಂದ್ರೇನೆ ಕೆಲವರು ಹುಟ್ಟೋದೇ ಒಳ್ಳೇದ್ ಮಾಡ್ಲಿಕ್ಕೆ. ನೀವು ಸುಕರ್ಮ ಯೋಗದಲ್ಲಿ ಹುಟ್ಟಿದೀರಾ 100%. ನಾನು ಹೇಳ್ತೇನೆ, ಒಂದು ಡಾಕ್ಟರ್ ಆಗ್ಬೋದು, ಜುಡಿಷಿಯಲ್ ಸಿಸ್ಟಮ್, ಪೊಲೀಸ್ ಸಿಸ್ಟಮ್, ನ್ಯಾಯಾಂಗ ಇಲಾಖೆ, ಧರ್ಮಾಚರಣೆಯ ಇಲಾಖೆ, ಧರ್ಮ ಮಾಡಲೇ ತುಂಬಾ ಕರೇಜಿಯಸ್ ಪರ್ಸನ್ ನೀವು. ಸುಕರ್ಮ ಯೋಗದಲ್ಲಿ ಹುಟ್ಟಿರ್ತಕ್ಕಂಥವ್ರು ಅದ್ಭುತ ಬಲಾಢ್ಯರು, ಅಷ್ಟು ದೊಡ್ಡ ಶಕ್ತಿ ಬಲ ನಿಮಗಿರ್ತಕ್ಕಂಥದ್ದು. ಅದರಲ್ಲೂ ಸುಕರ್ಮ ಯೋಗ ಅಂತ ಹೇಳಿದ್ರೇನೆ ಕುಜನ ಒಂದು ವಿಶೇಷವಾಗಿರ್ತಕ್ಕಂಥ ಬಲ ಅಂತ ಹೇಳ್ತೀವಿ. ಅವನು ಕೂತಿದ್ದಾನೆ ನೋಡಿ ಸೂರ್ಯನ ಜೊತೆನಲ್ಲಿ, ಅದರಿಂದ ಆ ಧೈರ್ಯ, ಸ್ಥೈರ್ಯ, ಸಾಮರ್ಥ್ಯ ಎಲ್ರಿಗೂ ಬರೋದಿಲ್ಲ. ಅಂಥದ್ದೊಂದು ಯೋಗ ಬಲ ನಿಮ್ಮದಾಗತಕ್ಕಂಥ ಒಂದು ಛಾಯೆ. ಒಳ್ಳೆದಾಗ್ಲಿ ಅಂತ ಹೇಳ್ತಾ, ಈ ಮೂಲ ನಕ್ಷತ್ರ ವಿಶೇಷವಾಗಿ ಚಂದ್ರ ಕೇತು ಸಾರದಲ್ಲಿದ್ದು, ಕೇತು ಶುಕ್ರನ್ ಸಾರದಲ್ಲಿದ್ದು, ಶುಕ್ರ ಚಂದ್ರನ್ ಸಾರ. ಸೊ ಕೇತು ಶುಕ್ರ ಚಂದ್ರ ಒಂಥರ ಹೆಪ್ಪಾಕದ ಹಾಗೆ, ಏನೋ ಹುಳಿ. ಕಲಾವಿದರಿಗೆ ಗಮನಿಸಿ ನೋಡಿ, ತುಂಬಾ ದೊಡ್ಡ ದೊಡ್ಡ ಸ್ಥಾನ, ಹೆಸರು, ಕೀರ್ತಿ ಪಡೆದಿರತಕ್ಕಂಥ ಕಲಾವಿದರು ಅಸ್ತಂಗತರಾಗಿದ್ದಾರೆ, ಸಾಧಕರು. ನೋವಿದೆ, ಕಲಾವಿದರ ಎಚ್ಚರಿಕೆ ಆಗಿರಿ. ಅದು ಕಿರುಚಿತ್ರ ಇರ್ಬೋದು, ದೊಡ್ಡ ಚಿತ್ರ ಇರ್ಬೋದು, ಕಲಾವಿದರಿಗೊಂದು ಎಡವಟ್ಟು, ಹುಳಿ ಆಗತಕ್ಕಂಥದ್ದು. ಜಾಗೃತಿ, ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತಾ, ಮೇಷರಾಶಿ ಚಂದ್ರ ಕೇತು ಸಾರದಲ್ಲಿದ್ದಾನೆ. ಅಲ್ಲೆಲ್ಲೋ ಒಂಥರ ಹುಳಿ ನಿಮಗಿದೆ, ಇಲ್ಲದ ಹಾಗೆ. ಅಲ್ಲೇನೋ ನಿಮ್ಮವರೇ, ನಿಮ್ಮ ಮನೆಯವರೇ, ನಿಮ್ಮ ಕುಟುಂಬದವರೇ, ನಿಮ್ಮ ಹತ್ತಿರದವರೇ ಅಲ್ಲೊಂದು ಬ್ಯಾಕ್ ಸ್ಟ್ಯಾಬಿಂಗ್. ಮಾತಿನಲ್ಲೂ, ಉದ್ಯೋಗದಲ್ಲೂ ಅಷ್ಟೇ, ವ್ಯವಹಾರದಲ್ಲೂ ಅಷ್ಟೇ. ಸೊ ದುಡುಕಬೇಡಿ. ಕೇತು ಅಂದ್ರೇನೆ ಹುಳಿ, ವೈರಾಗ್ಯ. ವೈರಾಗ್ಯ ಯಾವಾಗ ಬರಬೇಕು? ಇಂಟರ್ನಲ್ ಸರ್ಚಿಂಗ್, ಹುಡುಕಾಟ. ಏನೋ ಇದು, ಯಾಕೋ ಇದು ಅನ್ನತಕ್ಕಂಥ ಭಾವ ಬರಬೇಕು. ಅಂದ್ರೆ ಅಲ್ಲೊಂದು ಮನಸ್ಸಿಗೆ ಗಾಯ. ಗಣಪತಿ ಆರಾಧನೆ ಮಾಡಿ ಸಮಾಧಾನ. ವೃಷಭ ರಾಶಿಯವರಂತೂ ಯಾವುದೇ ದೊಡ್ಡ ಕಾರ್ಯ ಮಾಡ್ಲಿಕ್ಕೆ ಹೋಗ್ಬೇಡಿ. ಕಲಾರಂಗದಲ್ಲಿರೋರು ಸ್ವಲ್ಪ ಎಚ್ಚರಿಕೆಯಾಗಿರ್ತಕ್ಕಂಥದ್ದಿದೆ. ದೊಡ್ಡ ಇನ್ವೆಸ್ಟ್ಮೆಂಟ್, ಬಂಗಾರ, ಬೆಳ್ಳಿ. ನೋಡಿ, ಬೆಳ್ಳಿ 3 ಲಕ್ಷ ತಲುಪಿಬಿಡುತ್ತೆ ಅಂದ್ರು, ಅಲ್ಲಿ ನೋಡಿ ಬೆಳ್ಳಿಗೆ ಬಂದ್ಗತಿ. ಶುಕ್ರ ಆಲ್ಸೋ ಬೆಳ್ಳಿ, ಚಂದ್ರ ಆಲ್ಸೋ ಬೆಳ್ಳಿ. ಅಲ್ಲಿ ನೋಡಿ ಚಂದ್ರ ಕುಳಿತಿರ್ತಕ್ಕಂಥದ್ದು. ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ, ಅಲಂಕಾರ, ಈ ತರದ ವೃತ್ತಿ ಉದ್ಯೋಗ ಇರೋರಿಗೆ ಸ್ವಲ್ಪ ಎಳೆದಾಟ, ಆರೋಗ್ಯದಲ್ಲೂ ಎಳೆದಾಟ. ವೃಷಭಂ ಜಾಗೃತಂ. ಇನ್ನು ಮಿಥುನ ರಾಶಿ, ಕೇತು 3ನೇ ಮನೆಯಲ್ಲಿ ಚೆನ್ನಾಗಿದೆ. ಕೇಂದ್ರದಲ್ಲಿ ಚಂದ್ರ ಕುಳಿತಿದ್ದಾನೆ. ಬಟ್ ಅವರ ಮಾತುಗಳು ಅಪಾರ್ಥಗಳನ್ನು ಕೂಡ ಉಂಟು ಮಾಡಬಹುದು, ಹುಳಿ ಮಾಡಬಹುದು. ಕೇತು ಹುಳಿ ಎಷ್ಟಾದರೂ. ರಾಹು ಬಂದು ಒಂಥರ ಒಗುರು, ಮೆಣಸು, ಏಲಕ್ಕಿ, ಲವಂಗ ಅಂತ ಹೇಳ್ತಾರೆ. ಆದ್ರೆ ಚಂದ್ರ ಕೇತು ಸಾರದಲ್ಲಿರೋದ್ರಿಂದ ನಿಮ್ಮನ್ನು ಬಳಸ್ಕೊಂಡು ಪಕ್ಕಕ್ಕಿಟ್ರು ಅನ್ನೋ ತರ, ಒಗ್ಗರಣೆಗೆ ಬಳಸ್ಕೊಂಡು ಪಕ್ಕಕ್ಕಿಟ್ರು. ಏನ್ ಗುರುಗಳು, ಇರ್ಲಿ, ನಾವು ಬಳಸ್ಕೊಂಡಿರ್ತೀವಿ 100%. ಯಾರು ಬಳಸ್ಕೊಂಡಿಲ್ಲ ಅಂತ ಹೇಳಿ, ಖಂಡಿತ ನಾನು ನಿಮ್ಮ ಪ್ರೀತಿನ ಬಳಸ್ಕೊಬಿಟ್ಟಿದ್ದೇನೆ. ನೀವಿಲ್ಲದೆ ನಾನಿಲ್ಲ ಅಂತೇನೆ. ನಿಮ್ಗೋಸ್ಕರ ಕಾರ್ಯಕ್ರಮ ಅಂತೇನೆ, ನಾನು ನನಗೋಸ್ಕರ ಎಲ್ಲ ಮಾಡ್ತೇನೆ ಅಷ್ಟೇ. ನೀವು ನೋಡೋದ್ರಿಂದ ನನಗೊಂದು ಆತ್ಮತೃಪ್ತಿ. ಆ ರೀತಿ. ಸೊ ಇವತ್ತು ನಿಮ್ಮ ಜ್ಞಾನ ಬುದ್ಧಿವಂತಿಗೆ ಇನ್ನೊಬ್ಬರಿಗೆ ಬಳುವಳಿ. ಕರ್ಕಾಟಕ ರಾಶಿ, ಚಂದ್ರ 6ನೇ ಮನೆಯಲ್ಲಿರೋದು ಒಳ್ಳೆಯದು, ಕೇತು ಸಾರದಲ್ಲಿರೋದು ಇನ್ನೂ ಒಳ್ಳೆಯದು. ಆದ್ರೆ ಕೇತು ಧನಸ್ಥಾನದಲ್ಲಿ, ವೃತ್ತಿ ಸ್ಥಾನದಲ್ಲಿರೋದ್ರಿಂದ ಒಂದು ಸ್ವಲ್ಪ ಪರಿಶ್ರಮ ವೃತ್ತಿಯಲ್ಲಷ್ಟೇ, ಇನ್ನೇನು ತೊಂದರೆಗಳೇನಿಲ್ಲ.
ಚೆನ್ನಾಗಿದೆ. ಸಿಂಹರಾಶಿ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ, ಕೇತು ಸಾರದಲ್ಲಿದ್ದು ಕೇತು ನಿಮ್ಮನೇಲೇ ಇರೋದ್ರಿಂದ ವೈದಿಕ ವೃತ್ತಿಗಳಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ದಾನ ಧರ್ಮ, ಪೂಜೆ, ಹೋಮ, ಹವನ, ಯಜ್ಞ, ಯಾಗ, ಪೌರೋಹಿತ್ಯ, ಧಾರ್ಮಿಕ, ಜ್ಯೋತಿಷ್ಯ, ಬ್ಯೂಟಿಫುಲ್ ಜರ್ನಿ. ಇನ್ನು ಕನ್ಯಾ ರಾಶಿ, ಚಂದ್ರ ಕೇತು ಸಾರದಲ್ಲಿದ್ದು ಕೇತು 12ನೇ ಮನೆ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಪ್ರಯಾಣ, ಒಂದು ಸ್ವಲ್ಪ ಒತ್ತಡಗಳ ಛಾಯೆ ಆಗತಕ್ಕಂಥದ್ದು ಒಂದಿದ್ರು, ಆ ಕೇತು ಶುಕ್ರನ್ ಸಾರದಲ್ಲಿದ್ದು ಶುಕ್ರ ನಿಮ್ಮನೆಲ್ಲೇ ಇದ್ದಾನೆ. ಬ್ಯೂಟಿಫುಲ್ ಊಟ, ಬಟ್ಟೆ, ಓಡಾಟ, ಸುತ್ತಾಟ, ಕೆಲಸ ಕಾರ್ಯ ವಿಶೇಷ ಪ್ರಗತಿಯನ್ನ ಕಾಣತಕ್ಕಂಥ ದಿನ. ಇನ್ನು ತುಲಾ ರಾಶಿ, ಚಂದ್ರ ಕೇತು ಸಾರದಲ್ಲಿದ್ದು ಕೇತು ಲಾಭ ಸ್ಥಾನದಲ್ಲಿದ್ದಾನೆ. ಮೆಡಿಸಿನ್, ಫಾರ್ಮಸ್ಯೂಟಿಕಲ್, ಫಾರ್ಮಸಿ, ಈ ರಸಗೊಬ್ಬರ, ಇಂತಹ ಒಂದು ವೃತ್ತಿ, ಉದ್ಯೋಗ, ಆಧ್ಯಾತ್ಮಿಕ ಪ್ರವಚನ, ಜ್ಯೋತಿಷ್ಯ, ಆಗಮ, ಶಿಲ್ಪಕಲೆ, ಚಿತ್ರಕಲೆ, ಚಿತ್ರರಂಗ, ಪರಿಶ್ರಮವಿದ್ದರೂ ಅನುಕೂಲ. ವೃಶ್ಚಿಕ ರಾಶಿ, ಚಂದ್ರ ಕೇತು ಸಾರ, ಸ್ವಲ್ಪ ಕುಟುಂಬ, ಆರೋಗ್ಯ, ಮನಸ್ಸು, ಇನ್ನೊಂದು ಒಂದು ಸಣ್ಣ ಎಳೆದಾಟ ಆಗ್ತಕ್ಕಂಥ ಒಂದು ಭಾವ. ಆದರೆ ಕೇತು ಶುಕ್ರನ್ ಸಾರದಲ್ಲಿದ್ದು ಶುಕ್ರ ಚಂದ್ರನ್ ಸಾರದಲ್ಲಿರೋದ್ರಿಂದ ನೈಸ್ ಡೇ. ವೃತ್ತಿಪರವಾಗಿ ಒಳ್ಳೆ ಅಭಿವೃದ್ಧಿಯನ್ನ ಪಡೆಯತಕ್ಕಂಥ ಒಂದು ದಿನವಾಗಿರುತ್ತದೆ, ಚೆನ್ನಾಗಿದೆ. ಇನ್ನು ಧನುಸು ರಾಶಿ, ಅಷ್ಟಮಾಧಿಪತಿಯಾದಂಥ ಚಂದ್ರ ನಿಮ್ಮ ಮನೇಲಿರೋದ್ರಿಂದ ನಿಮ್ಮ ಆರೋಗ್ಯ, ನಿಮ್ಮ ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ವೃತ್ತಿಪರವಾಗಿ ಅದರಲ್ಲೂ ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಅಲ್ಲೊಂದು ಸಣ್ಣ ಎಳೆದಾಟ, ನೋವು, ಗಾಯ, ಏನಾದರೂ ಕೋರ್ಟ್ ಸಮಸ್ಯೆಗಳಿದ್ರೆ ಸೋತು ಬಿಡ್ತೀರಿ. ಗುರು ಬೇರೆ ಅಷ್ಟಮ, ಜಾಗ್ರತೆಯಿಂದ ಹೆಜ್ಜೆ ಇಡಿ. ಇನ್ನು ಮಕರ ರಾಶಿ, ಚಂದ್ರ 12ನೇ ಮನೆ, ಕೇತು ಸಾರ, ಆರೋಗ್ಯದ ನೋಡ್ಕೊಳ್ಳಿ. ದೂರದ ವ್ಯವಹಾರ, ದೂರದ ಕೆಲಸ, ದೂರದ ವ್ಯಾಪಾರ ವೃತ್ತಿಯಲ್ಲಿ ಒಂದು ಸಣ್ಣ ಎಳೆದಾಟ, ಅದರಿಂದ ನಿಧಾನವಾಗಿ ಹೆಜ್ಜೆ ಇಡಿ. ಕೇತುವು ಅಷ್ಟಮದಲ್ಲಿದ್ದಾನೆ, ಲಿಟಲ್ ಕೇರ್ಫುಲ್. ಇನ್ನು ಕುಂಭರಾಶಿ, ಚಂದ್ರ 11ನೇ ಮನೆ, ಕೇತು ಸಾರ, ಕೇತು ಶುಕ್ರನ್ ಸಾರ, ನಿಮಗೆ ಸಪ್ತಮದಲ್ಲಿದ್ದು ಶುಕ್ರ ಚಂದ್ರನ ಭಾವದಲ್ಲಿರೋದ್ರಿಂದ, ಚಂದ್ರ ಲಾಭದಲ್ಲಿರೋದ್ರಿಂದ ಲಾಭವೇ. ವೃತ್ತಿ, ವ್ಯವಹಾರ, ಉದ್ಯೋಗ, ಓಡಾಟ, ಅದ್ಭುತ ಪ್ರಗತಿ, ಸ್ವಲ್ಪ ಖರ್ಚಿನ ದಿನ. ಮೀನರಾಶಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿಯಾದಂಥ ಚಂದ್ರ ವಿಶೇಷವಾಗಿ ಕೇಂದ್ರದಲ್ಲಿ ಕುಳಿತುಕೊಂಡಿರೋದು ಒಳ್ಳೆಯದು. ಎಕ್ಸ್ಪೋರ್ಟ್, ಇಂಪೋರ್ಟ್, ಮೆಡಿಸಿನ್, ಕೆಮಿಕಲ್, ಈ ಒಂದು ಟಾಸ್ಕ್ಗಳನ್ನು ನಿಭಾಯಿಸ್ತಕ್ಕಂಥದ್ದು, ಟೆಕ್ನಿಕಲ್ ಕೆಲಸಗಳನ್ನು ನಿಭಾಯಿಸ್ತಕ್ಕಂಥದ್ದು, ರಸಾಯನಶಾಸ್ತ್ರ, ಕೆಮಿಕಲ್ ಇಂಡಸ್ಟ್ರಿ, ಕೆಮಿಸ್ಟ್ರಿ ಇಂಡಸ್ಟ್ರಿ, ಸೈಂಟಿಫಿಕ್ ರಿಸರ್ಚ್, ಇಂತಹ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.